ರೊಚ್ಚು ನಾವು ಎಷ್ಟು ಪ್ಲಾನ್ ಮಾಡಿದ್ರು ಎಲ್ಲ ವೇಸ್ಟ್ ಆಗೋಯ್ತು. ನಾವು ಮಾಡಿದ ಪ್ಲಾನ್ ಎಲ್ಲನೂ ವೇಸ್ಟ್ ಏನಿಯ ಬಿಡು. ಸುಮ್ಕೇನಿಯ ನಾವು ತಲೆ ಕೆಡ್ಸ್ಕೊಂಡು ಸುಮ್ಮನೆ ಪ್ಲಾನ್ ಮಾಡ್ಕೊಂಡು ಕುಂತ್ಕೊಂಡ್ವಿ. ನಮ್ಮ ಅಮ್ಮಂಗೆ ನಮ್ಮ ಮಾವನ ಮಗ ಲವ್ ಮಾಡ್ತಾವನೆ, ಇನ್ನೊಬ್ರು ಹುಡುಗಿ ಜೊತೆ ಇದ್ಲು, ಎಲ್ಲ ಗೊತ್ತಾದ್ರೂ ನಮ್ಮಮ್ಮ ಮದುವೆ ಕ್ಯಾನ್ಸಲ್ ಮಾಡೋಕೆ ಮಾತ್ರ ರೆಡಿ ಆಗಲಿಲ್ಲ. ನಮ್ಮಮ್ಮ ಮದುವೆ ಅಂತೂ ಕ್ಯಾನ್ಸಲ್ ಮಾಡೋಕ್ಕಿಲ್ಲ. ನೋಡು, ನಾಡೋದೇ ನನ್ನ ಎಂಗೇಜ್ಮೆಂಟು. ಅದು ಏನು ಮಾಡ್ತೀಯೋ ಅದು ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಿನಗೆ ನಾನು ಬೇಕು ಅಂತಂದರೆ ನೋಡಿ ಹೋಗ್ಬಿಟ್ಟು ನಾವಿಬ್ಬರು ಎಲ್ಲಾದರೂ ಹೋಗ್ಬಿಟ್ಟು ಮದುವೆ ಮಾಡ್ಕೊಬಿಡೋಣ. ಇಲ್ಲ ಅಂತ ಹೇಳಿದ್ರೆ ನನ್ನ ಮರ್ತ್ಕೊಬಿಡು ಅಷ್ಟೇನಿಯ. ನಮ್ಮಿಬ್ರಿಗಂತೂ ಬೇರೆ ಇನ್ಯಾವ ದಾರಿನೂ ಉಳಿದಿಲ್ಲ ಅಂದರೆ ಉಳಿದಿಲ್ಲ ಅಷ್ಟೇನೇನಿಯ. ನಿಜವಾಗೂ ನಮ್ಮಮ್ಮ ಬದಲಾಗಿಲ್ಲ ಅಂತ ಗೊತ್ತಾಯಿತು. ನೀನು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿ ಆ ಹುಡುಗಿನ ಅಮೇರಿಕಾಯಿಂದ ಕರೆಸಿ ಜಗಳ ಮಾಡಿ ಇದು ಮಾಡಿ ಅದು ಮಾಡಿ ಏನು ಮಾಡಿದ್ರು ನಮ್ಮಮ್ಮ ಬಗ್ಲಿಲ್ಲ, ಏನೂ ಮಾಡಲಿಲ್ಲ. ಇನ್ನು ನಮಗಂತೂ ಎಂಥದೂ ಆಗಕ್ಕಿಲ್ಲ. ನೋಡು, ನನ್ನ ಮಾತು ಕೇಳಿ ಸುಮ್ಕೇನಿಯ, ಸರಿನಾ? ಸುಮ್ಮನೆನಿಯಾ ಹೊಲ್ಡನ ನೋಡಿ, ಸುಮ್ಕೇನಿಯ ಹೋಗ್ಬಿಟ್ಟು ಮದುವೆನ ಮಾಡ್ಕೊಂಬಿಡೋಣ. ಸುಮ್ಮನೆ ಇವ್ರ ಹತ್ರ ಮಧ್ಯ ಅಯ್ಯೋ ಹಂಗೆ ಹಿಂಗೆ ಅಯ್ಯೋ ಪಾಪ ಅಂತಂದ್ರೆ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಪೊದ್ದು ಅಕ್ಕನೇ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಕುಂತ್ಕೊಂಡು ಹೇಳೈತೆ, ಬ್ಯಾಡ ನೋಡು ಪಾರಕ್ಕನ ಮಗ ಒಳ್ಳೆ ಹುಡುಗ, ಅವ್ನಿಗೆ ಏನೇ ಕೊಟ್ಟು ಮದುವೆ ಮಾಡು ಅಂತಂದರೆ ಪೊದ್ದು ಅಕ್ಕನೇ ಬೈದ್ಬಿಟ್ಟು ಹಂಗೆ ಹಿಂಗೆ ಮಾತಾಡ್ಬಿಟ್ಟು ಕಳಿಸ್ಬಿಡ್ತು. ನಿಂಗೆ ಗೊತ್ತಿಲ್ದಿರೋದು ಏನೈತೆ ನಮ್ಮ ಅಮ್ಮನ ವಿಷಯ ಹೇಳು. ಹಾಂ, ನೀನು ಸುಮ್ಮನೆ ಬಿಟ್ಬಿಡು. ನೋಡು, ನನ್ನ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡ್ಕತ್ಯಾ ಹೇಳು, ನಾನು ಬರ್ತೀನಿ. ಇಲ್ಲ ಅಂತಂದರೆ ಬಿಟ್ಬಿಡು, ನಾನು ಮರ್ತ್ಬಿಡು. ನಾನು ಅಷ್ಟೇ ನಮ್ಮ ಅವನ ಮಗನೇ ಮದುವೆ ಮಾಡ್ಕೊತೀನಿ. ಅಯ್ಯೋ ಇದೇನು ರೊಚ್ಚು ಇದ್ದಕ್ಕಿದ್ದಂಗೆ ನೀ ಹಿಂಗೆ ಹೇಳ್ಬಿಟ್ರೆ ನನ್ನ ಕತೆ ಹೆಂಗಾಗ್ಬೇಡ ಹೇಳು. ನೀನು ಇದು ಯಾಕೆ ಹಿಂಗೆ ಹೇಳ್ತೀಯಾ? ಅಲ್ಲ, ಈಗ ಸಡನ್ನಾಗಿ ಓಡೋಗೋದು ಅಂತಂದರೆ ಸುಮ್ಕಿನ ನಮ್ಗೆ ಯಾರಾದರೂ ಒಬ್ರು ಸಹಾಯನೂ ಬೇಕು. ನಮ್ಮ ಹತ್ರ 10 ರೂಪಾಯಿ ಕಾಸು ಇಲ್ಲ, ಏನೂ ಇಲ್ಲ. ಈಗ ಇದ್ದಕ್ಕಿದ್ದಂಗೆ ಓಡೋಗ್ಬಿಟ್ಟು ಎಲ್ಲಿ ಓಡೈತೀಯಾ ಹೇಳು ನೀನೇನಿಯಾ? ಹಾಂ, ಓಡೋಗ್ಬಿಟ್ಟು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಗಿಮೆ ಮಾಡಬೇಕಾ? ಅದನ್ನೂ ಇದಾಗಕ್ಕಿಲ್ಲ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳು. ನನ್ನ ಮಾತು ಕೇಳು. ಈಗ ಓಡೋಗೋದು ಅಂದರೆ ತುಂಬಾ ಕಷ್ಟ ಆಯ್ತದೆ. ಬಿಡು, ಹಂಗಾರೆ ಬಿಟ್ಬಿಡು. ನಮ್ಮ ಅವನ ಮಗುನೇನಿಯ ಮದುವೆ ಮಾಡ್ಕೊತೀನಿ. ಅವನ ಜೊತೆ ನೀ ಅಮೇರಿಕಕ್ಕೆ ಹೋಗ್ತೀನಿ. ಇನ್ನು ನನ್ನ ಮಕ್ಕ ನೀನು ನೋಡಂಗಿಲ್ಲ, ನಿನ್ನ ಮಕ್ಕ ನಾನು ನೋಡಂಗಿಲ್ಲ. ಅಷ್ಟೇ ನೀನಿಯ ಎಲ್ಲ ಸೊರೋಯ್ತದೆ. ಬಿಟ್ಟು ಬಿಸಾಕಿ ಸುಮ್ಮನಾಗು. ಹಿಂಗಂದ್ರೆ ಹಂಗಂದ್ರೆ ಹಿಂಗಂತೀಯ. ಏನು ಮಾಡೋದು ಅಂತ ತಲೆನೇ ಓಡ್ತಾ ಇಲ್ಲ ನನಗಂತೂ. ಅಲ್ಲ, ಈ ಓದ ವಯಸ್ಸಾಗೆ ನೀವು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಛೇ, ನಿಮ್ಮಮ್ಮ ಇಷ್ಟು ಬೇಗ ಅದು ಯಾಕೆ ಮದುವೆ ಮಾಡೋಕ್ಕೆ ಅಂತ ಮುಂದೆ ಬಿತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನನಗೂ ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟೈತೆ. ನಾನು ನಿನ್ನ ಜೊತೆ ಓಡೋಗಾಗಿದ್ದಿದ್ರೆ ಅಮೇರಿಕಾಯಿಂದ ಹುಡುಗಿನೆಲ್ಲ ಕರೆಸಿ ನಿನ್ನ ಹತ್ರ ಪ್ರೂವ್ ಮಾಡೋ ಅಂಥದ್ದೇನಿತ್ತು. ಈಗ ಏನಪ್ಪ ಮಾಡೋದು? ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯ ಓಡೋಗ್ಬೇಕು ಅಂತ ಹೇಳ್ಬಿಟ್ಟು, ಆದರೆ ಓಡೋದ್ಮೇಲೆ ಜೀವನ ಮಾಡೋದೈತೆ ನೋಡು, ಭಾಳ ಅಂದರೆ ಭಾಳ ಕಷ್ಟ. ನೀನು ಅದೇನು ಮಾಡ್ತೀಯೋ ಏನು ಬಿಡ್ತೀಯೋ ಗೊತ್ತಿಲ್ಲ ನನಗಂತೂ. ಸುಮ್ಕೆನೇನಿಯಾ ನನ್ನ ಮಾತು ಕೇಳಿ ಸುಮ್ಕೆನೇನಿಯಾ ಮದುವೆಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಡು. ಮದುವೆ ಮಾಡ್ಕೊಂಬಿಡೋಣ, ಯಾವ್ದನ್ನ ದೇವಸ್ಥಾನದಾಗ ತಾಳಿ ಕಟ್ಕೊಬಿಡೋಣ ಅಷ್ಟೇನೇನಿಯಾ. ಅದು ಬಿಟ್ರೆ ನಂಗೆ ಬೇರೆ ಇನ್ನೇನು ದಾರಿ ಇಲ್ಲ. ನೋಡು, ಏನು ಮಾಡಬೇಕು ಏನು ಬಿಡಬೇಕು ಅಂತ ನೀನೇ ಡಿಸಿಷನ್ ಮಾಡ್ಕ. ನಾಡೋದು ನನ್ನ ಎಂಗೇಜ್ಮೆಂಟು, ನಾಳೆ ಒಳಗಡೆ ಏನಾದ್ರು ಡಿಸಿಷನ್ ತಗೊಂಡಂಗೆ. ಇಲ್ಲ ಅಂತಂದರೆ ಎಂಗೇಜ್ಮೆಂಟ್ ಆದಮೇಲೆ ಸುಮ್ಮನೆನಿಯಾ ಎಲ್ಲ ಓಡೋಗ್ಬಿಟ್ರು ಮನ ಮರವದು ಇರೋಕ್ಕಿಲ್ಲ. ಅಯ್ಯೋ, ನಾನು ಏನಪ್ಪ ಮಾಡಲಿ ದೇವ್ರೆ. ಹೋಗ್ಲಿ, ಪೊದ್ದು ಅಕ್ಕನ ಹತ್ರ ಒಂಚೂರು ಏನಾರ ಸಹಾಯ ಕೇಳೋಣ. ಪೊದ್ದು ಅಕ್ಕ ಒಂಚೂರು ಏನಾರ ಸಹಾಯ ಮಾಡ್ತದೇನೋ ಕೇಳೋಣ. ನಮ್ಗೆ ಅಕ್ಕ ಒಂದೇ ಅಲ್ವಾ ಸಹಾಯ ಮಾಡಿದ್ದು. ನಮ್ಮ ವಿಚಾರ ಗೊತ್ತಿರೋದು ಈಗ ಸದ್ಯಕ್ಕೆ ಅಕ್ಕಂಗೆ ಒಂದು ಕೇಳನಿಯ, ಅದಕ್ಕೆ ಒಂದೇ ಒಂದು ಸಲ ಸಹಾಯ ಕೇಳೋಣ ಬಾ. ಸರಿ, ಆ ಅಕ್ಕ ಏನೇನಿಯ ಸಹಾಯ ಕೇಳೋಣ, ಏನೋ ಸಹಾಯ ಮಾಡ್ತದ ಅಂತ ಹೇಳ್ಬಿಟ್ಟು ಬಾ. ಅಪ್ಪಿ ನಾನೇನು ಮಾಡೋಕ್ಕಾಗಿಲ್ಲ ಇವಾಗ ಸದ್ಯಕ್ಕೆ, ಸರಿನಾ? ಎಲ್ಲನೂ ನಿಮ್ಮ ಅಪ್ಪ ಅಮ್ಮಗಳು ಡಿಸೈಡ್ ಮಾಡಿಬಿಟ್ಟವ್ರಿ. ನೋಡು, ನನ್ನ ಕೈಲಿ ಇವಾಗ ಏನು ನಡೆಯೋಕ್ಕಿಲ್ಲ, ಏನು ಸಾಧ್ಯನೂ ಇಲ್ಲ. ನನಗೇನು ಮಾಡೋ ಅಂಥ ಪರಿಸ್ಥಿತಿನ ಸದ್ಯಕ್ಕಂತೂ ಇಲ್ಲ. ನೀವೀಗ ನನ್ನ ಸಹಾಯ ಕೇಳಿದ್ರೆ ಏನು ಸಹಾಯ ಮಾಡಲಿ ಹೇಳು? ನೋಡು, ಈಗ ಏನು ಸಹಾಯ ಮಾಡಬೇಕು ಮಾಡೋಷ್ಟು ಮಾಡಿದ್ದೀನಿ. ಮದುವೆ ವಿಚಾರ ಬಂತು, ಮದುವೆ ನಿಲ್ಸೋಗಂಟನೂ ಪ್ರಯತ್ನ ಪಟ್ಟೆ. ಅಮೇರಿಕಾ ಹುಡುಗಿ ಮಾತಾಡಿ ಅಲ್ಲಿಂದ ಕರೆಸಿ ಏನೇನೆಲ್ಲ ಮಾಡಿಬಿಟ್ಟೆ ನಾನು. ಆದರೆ ನೀವು ನೋಡ್ತಾ ಇದ್ದೀರಾ, ಆ ಸರೋಜಕ್ಕ ಎಂಥದಕ್ಕೂ ತಲೆ ಬೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದೇನೋ ಅವ್ರ ಅಣ್ಣನ ಮಗನ ಜೊತೆ ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟೈತೆ ಅವಕ್ಕಯ್ಯ. ನೀನು ಇನ್ನೂ ಲಕ್ಷ ಕಿತ ಹೇಳಿದ್ರು ಅವಕ್ಕಯ್ಯ ಕೇಳಕ್ಕೆ ರೆಡಿ ಇಲ್ಲ ಅಂದರೆ ರೆಡಿ ಇಲ್ಲ. ನೀನು ಎಷ್ಟು ಕಿತ ಹೇಳಿದ್ರು ಅವಕ್ಕಯ್ಯ ಅಷ್ಟೇನಿಯ. ಬಿಟ್ಬಿಡ್ರಿ ಆಗ್ದಿರೋ ಕೆಲಸ ಎಲ್ಲನೂ. ಈಗ ನೋಡು, ಅವನೂ ಬಿಟ್ಬಿಟ್ಟಾತಾಗ ಲವ್ವರ್ನ. ನೀವು ಹಂಗೆ ಬಿಟ್ಬಿಟ್ಟು ನಿಮ್ಮ ಪಾಡು ನೀವು ದೂರ ಇಟ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಓದ್ಕೊಂಡು ಬೆಳ್ಕೊಂಡು ಹೋಗಿ. ಸುಮ್ಮನೆ ನಿಮ್ಗೆ ಗೊತ್ತಾಗಕ್ಕಿಲ್ಲ. ಸುಮ್ಮನೆ ಲವ್ ಮ್ಯಾರೇಜ್ ಅವು ಇವು ಕಷ್ಟ ಆಯ್ತದೆ. ಪದ್ದು ಅಕ್ಕ, ನೋಡಕ್ಕ, ನಾವಿಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ ಮಾಡಿದ್ದೀವಿ. ಏನು ಓಡೋಗ್ಬಿಟ್ಟು ಮದುವೆ ಮಾಡ್ಕೋಬೇಕು ಅಂತ ಡಿಸಿಷನ್ ಮಾಡಿದ್ದೀರಾ? ನಿಮ್ಗೇನು ತಲೆ ಬೇಡವಾ? ಅಯ್ಯೋ, ನಿಮ್ಮ ಅಕ್ಕ ಮುಚ್ಚ ಅಮ್ಮಿ, ನೀನು ನಾಳೆಗೆ ಬದಲಾಗ್ಬೋದು, ಇಲ್ಲ ಅವ್ನು ಬದಲಾಗ್ಬೋದು. ಫ್ಯಾಮಿಲಿಗಳು ಹಳ್ಳಿನಾಗೆ ಹೊಡೆದಾಡ್ಬೇಕಾಯ್ತದಿಲ್ಲಿ. ಸುಮ್ಮನೆ ಯಾಕೆ ಬೇಕು ಓಡೋಗೋ ಪಡಗೋದೆಲ್ಲ ಕ್ಯಾಮೆ ಕೆತ್ತಾರೆ ಎಲ್ಲನೂ. ನನ್ನ ಮಾತು ಕೇಳು, ಎಂಥದನ್ನೂ ಬೇಡ. ಸುಮ್ಮನೆ ನೀವು ಆಮೇಕಿಂದ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಜೀವನ ಏನು ಮಾಡ್ತೀರಾ? ಓದೋ ಟೈಮಾಗೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಜೀವನಗಳೆಲ್ಲ ಹಾಳು. ಎಷ್ಟೊಂದು ಜನ ಮದುವೆ ಮಾಡ್ಕೊಂಡು ಮದ್ಯಕ್ಕೇನಿಯ ಕಿತ್ತಾಡ್ಕೊಂಡು ಹಂಗು ಹಿಂಗು ಮಾಡಿ ಎಷ್ಟು ಜನ ವಾಪಸ್ ಬಂದವ್ರಿ. ನೀವಿಬ್ರು ಏಜಾಗಿ ಮದುವೆ ಮಾಡ್ಕೊಂಡ್ಬಿಟ್ಟು 10 ರೂಪಾಯಿ ದುಡಿದಿರ ಏಜಾಗೆ, ಆಮೇಲೆ ನಿಮಗೆ ಜೀವನ ಬೇಕು ಅಂತಂದರೆ ಬರೋಕ್ಕಿಲ್ಲ. ನನ್ನ ಮಾತು ಕೇಳು ಸುಮ್ಕೇನಿಯ, ಅವೆಲ್ಲ ಆಗ್ದಿರೋ ಕೆಲಸ. ಸುಮ್ಕೇನಿಯ ನಿಮ್ಮ ಪಾಡು ನೀವು ಇದು ಬಿಡ್ರಿ. ಸುಮ್ಮನೆನಿಯ ನೋಡೆ, ಸುಮ್ಮನೆನಿಯ ನಿಮ್ಮ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಮಾಡ್ಕೊಂಡು ಆರಾಮಾಗಿ ಇದು ಬಿಡತ್ತ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ನಿಮ್ಮ ಅಮ್ಮ ಬಿಡೋಕ್ಕಿಲ್ಲ. ನಾಳೆ ಏನೋ ಕಷ್ಟ ಅಂದರೆ ನಿಮ್ಮ ಅಮ್ಮ ಬರ್ತದೆ. ಲವ್ ಮ್ಯಾರೇಜ್ ಆಗ್ಬಿಟ್ಟು ನಾಳೆ ಕಷ್ಟ ಅಂದರೆ ನಿಮ್ಮ ಅಮ್ಮ ಬರ್ತದ?
ಅಕ್ಕ ಹಂಗೆ ಅನ್ಬೇಡ ಕಣಕ್ಕ. ಸರಿ, ನಾನು ಇನ್ನು ಓದೋದು ಬಿಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಬಿಡಕ್ಕ. ಕೆಲ್ಸಕ್ಕೆ ಹೋಗ್ಬಿಟ್ಟು ನಾನು ಅತ್ತಾಗೆ ಓದಿ ಹೆಂಗೋನು ನಾನೇ ಯಾಕೆ ಇವು ದುಡಿಮೆ ಮಾಡ್ಕೊಂಡು ಬಂದು ಜೀವನ ಮಾಡ್ತೀನಿ. ಇನ್ನೇನು ಮಾಡ್ತೀಯಕ್ಕ, ಇಷ್ಟಪಟ್ಟರೆ ಹುಡುಗಿನ ಬಿಟ್ಬಿಡಕ್ಕಾಯ್ತದೇನಕ್ಕ? ನಾನು ಎಷ್ಟೊಂದು ಇಷ್ಟಪಟ್ಟಿದ್ದೀನಿ ಗೊತ್ತೇನಕ್ಕ. ಒಳ್ಳೆ ಹುಚ್ಚಾದಂಗೆ ಆಗ್ಬಿಟ್ಟಿದ್ದೀನಕ್ಕ ನಾನಂತೂ. ಇವಳು ಮದುವೆ ಅಂತ ಅಂದಾಗಿಂದನೂ ನಿನಗೆ ಗೊತ್ತಿಲ್ದಿರೋದು ಏನಕ್ಕ ಐತೆ. ನನ್ನ ಮಾತು ಕೇಳಕ್ಕೋ, ಇದೊಂದೇ ಒಂದು ಕಿತ್ತ ನಮ್ಮಿಬ್ರಿಗೂ ಸಹಾಯ ಮಾಡ್ಬಿಡಕ್ಕ ಪ್ಲೀಸ್ ಅಕ್ಕ. ಏಯ್, ಈ ವಿಚಾರದಂಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸಹಾಯ ಮಾಡಕ್ಕಿಲ್ಲ ಪಿ. ಓಡಾಗ ಹೋಗ್ತೀವಿ, ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂತೀವಿ. ಇಂಥವಕ್ಕೆಲ್ಲ ಈ ಪೊದ್ದು ಸಹಾಯ ಮಾಡ್ತಾಳೆ ಅಂತ ಕನ್ಸು ಮನ್ಸಾಗ ಹೊಂದ್ಕೊಳಕ್ ಹೋಗ್ಬೇಡಿ. ಪದ್ದು ಅಕ್ಕ ಪ್ಲೀಸ್, ಪದ್ದು ಅಕ್ಕ ಪ್ಲೀಸ್, ಪದ್ದು ಅಕ್ಕ. ನಂಗೆ ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಕಣಕ್ಕ. ಯಾರೂ ಸಹಾಯ ಮಾಡೋಕ್ಕಿಲ್ಲ. ನೀನು ಒಬ್ಬಳೊಂದು ಚೂರು ಸಹಾಯ ಮಾಡಿಬಿಡು. ನಮ್ಮ ಅಮ್ಮಂಗೆ ಏನು ಹೇಳಕ್ಕೆ ಹೋಗ್ಬೇಡ ಸರಿನೇ ವಿಚಾರನ. ಹೆಂಗನ ಮಾಡಿಬಿಟ್ಟು ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಇರೋಕೆ ಏನಾರ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಡು. ಇಲ್ಲ ಅಂತಂದರೆ ಇಲ್ಲಿಂದ ಹೋಗೋಕೆ ಏನೋ ವ್ಯವಸ್ಥೆ ಮಾಡಿಕೊಟ್ಬಿಡಕ್ಕ ಸಾಕು. ಅಷ್ಟು ನಾನು ಇನ್ನೇನು ಕೇಳಂಗಿಲ್ಲ. ನಾವು ಅಲ್ಲಿ ಹೋದ್ಮೇಲೆ ಏನೋ ಕೆಲಸಗಳು ಮಾಡ್ಕೊಂಡು ಇಬ್ಬರೂ ಜೀವನ ಮಾಡ್ಕೊಂತೀವಿ ಕಣಕ್ಕೋ. ಮತ್ತೆ ಏನು ಇದು ಮಾಡ್ಕೊಂಡು ಇಲ್ಲಿಗೆ ಬರೋಕ್ಕಿಲ್ಲ ಕಣಕ್ಕೋ. ಏಯ್, ನೀವಿಬ್ರಿಗೆ ಆಟ ಹುಡುಗಾಟ ಹೋಗ್ಬಿಟ್ಟೈತೆ ಲೇ. ಈಗಲೇ ಹೇಳಿದ್ದೀನಿ ಇಬ್ರಿಗೂ, ಮರುವಾದಿ ನಂಗೆ ಮನೆಗೆ ಹೋಗ್ಕೊಂಡು ನಿಮ್ಮ ಜೀವನಗಳು ನೀವು ನೋಡ್ಕೊಳ್ಳಿ. ಓಡೋಗ್ತಾರಂತ ಓಡೋಗ್ಬಿಟ್ಟು ಬಾಯ್ ಬಿಡ್ಕೊತೀರಿ. ಅಲ್ಲಿ ಹೋಗ್ಬಿಟ್ಟು ನನ್ನ ಮಾತು ಕೇಳು, ಸುಮ್ಕೇನಿಯಾ ಹೋಗಿ ಕ್ಯಾಮೆ ಕೆತ್ತಾರೆ ನೋಡ್ಕೊ ಹೋಗ್ರಿ. ನೋಡೇ, ನಿನಗೂ ಈಗಲೇ ಹೇಳಿದ್ದೀನಿ, ನೀ ಸುಮ್ಮನೆ ನೀ 10 ರೂಪಾಯಿ ಕೆಲಸ ಮಾಡೋಕ್ಕಿಲ್ಲ ಮನೆಗುನ್ವೆ. ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಒಪ್ಕೋತೀನಿ, ನಿಮ್ಮ ಮಾವನ ಮಗ ಹಂಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ನಿಮ್ಮ ಅಮ್ಮನಿಗೆ ಇಷ್ಟು ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಬಿಟ್ಟು ಆಮೇಲೆ ನಾಳೆ ಕಷ್ಟ ಅಂತ ಹೇಳಿದ್ರೆ ಯಾರು ಬರ್ತಾರೆ ನಿನಗೆ? ಏಯ್, ನಿಮ್ಮ ಅಮ್ಮ ಹೊಟ್ಟೆ ಬೊಟ್ಟಿ ಕಟ್ಬಿಟ್ಟು ಸಾಕ್ತಾವಳು ನಿನ್ನ. ಹೆಂಗ್ ಗೊತ್ತಾಗ ನನ್ನ ಮಗ ಓದಿದ್ ಮುಗಿದ್ಮೇಲೆ ನನ್ನ ಆರಾಮ ಕೂಲಿನಲ್ಲಿ ಕಳಿಸ್ತಿದ್ದಂಗೆ ನೆಮ್ಮದಿಗಿತ್ತಾನೆ, ನೆಮ್ಮದಿಗಿರಿಸ್ಕೊತಾನ ಅಂತ ಹೇಳ್ಬಿಟ್ಟು ಕೂಲಿ ಮನಾಲಿ ಮಾಡ್ಕೊಂಡು ನಿನ್ನ ಸಾಕಿ ಓದಿಸ್ತಾವಳೆ. ಈ ಸಂಪತ್ತಿಗೆ ಈ ಸೋಕಿ ಬೇಕಲ್ಲ ನಿಂಗೆ? ಸುಮ್ಮನೆ ಮುರುವಾದೆಗೆ ಮನೆಗೆ ಹೋಗಿ ಕ್ಯಾಮೆಗೆ ತರ ನೋಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಓಡೈತಾರೆ ಅದೇನೊಂದು ಓದಯ್ಯ ಓಡೋಗ್ಬಿಡ್ರಿ. ಆಮೇಲೆ ಬಾಯ್ ಬಡ್ಕೊಂಡಿರಂತೆ ನೋಡು ಬೀದಿನ ಕುಂತ್ಕೊಂಡು. ಪಾರಕ್ಕನ್ ಕಷ್ಟನ ನೋಡ್ಲಾ ಒಂದ್ಕಿತ. ಅಕ್ಕೋ, ಮದುವೆ ಆದ್ಮೇಲೆ ನಮ್ಮ ಅಮ್ಮನ ಕೈ ಏನು ಬಿಡಕ್ಕಿಲ್ಲ ಹೇಳು. ಕೈ ಎಂಥದನ್ನು ಬಿಡಕ್ಕಿಲ್ಲ ನಾನಂತೂ. ಹೂಕಂಡ್ರಪ್ಪ, ನಿಮ್ ಗುಟ್ಟಿಸ್ಕೊಂಡು ತಿನ್ನಕ್ಕೆ ಅವಾಗ ಆಗಕ್ಕಿಲ್ಲ. ನಿಮ್ ಗುಟ್ಟಿಸ್ಕೊಂಡು ತಿನ್ನಕ್ಕೂ ನಿಮ್ಗೆ ಆಗಕ್ಕಿಲ್ಲ. ಆಮೇಕಿದ್ದ ನಿಮ್ಗೆಲ್ಲನೂ ಮಾಡ್ಕೋತೀರಾ ನೋಡಪ್ಪಿ. ಇದ್ರಾಗ ನನಗೇನು ಸಹಾಯ ಕೇಳಬೇಡ್ರಿ. ನೀವೇನ ಬೈಕಳ್ರಿ, ಏನಿ ಪೊದ್ದಕ ಹಂಗೆ ಮಾಡ್ತು, ಏನಿ ಪೊದ್ದಕ ಹಿಂಗೆ ಮಾಡ್ತು, ಹಂಗೆ ಹಿಂಗೆ ಅಂತ ಹೆಂಗನ ಕೆಟ್ಟದಾಗ ಬೈಕಳಿ ನನ್ನ ಬಗ್ಗೆ. ನನಗೇನು ಬೇಜಾರಿಲ್ಲ. ಆದರೆ ಒಂದು ವಿಚಾರ ಹೇಳ್ತಾ ಇದ್ದೀನಿ, ದೇವ್ರಣೆ ನಾನಂತೂ ಸಹಾಯ ಮಾಡಲ್ಲ. ನೀವಿನ್ನೇನದ ಮಾಡ್ಕೊಳ್ಳಿ. ಬುದ್ಧಿ ಹೇಳೋದಂತೂ ಹೇಳಿದ್ದೀನಿ. ಲವ್ ಮಾಡಿದ್ಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಜೀವನ ಸಾಕ್ಸೋದು ಅಷ್ಟೊಂದು ಸುಲಭ ಅಂತೂ ಅಲ್ಲ. ಹೆಂಗೋ ನಾವಿಬ್ರು ಕೆಲ್ಸಕ್ಕೆ ಹೋಯ್ತಿವಾಗ, ಇಬ್ರು ಫ್ಯಾಕ್ಟ್ರಿಗೋ ಗಾರ್ಮೆಂಟ್ಸ್ಗೋ ಇಬ್ರಿಗೂ ಒಯ್ತೀವಿ ಬಿಡು. ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಇರಕ್ಕಿಲ್ವಾ? ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ಗೆ ಹೋಯ್ತೀವಿ ಇಬ್ರು. ಎಷ್ಟು ಜನ ನಿಮ್ಮಂತರನ್ನ ನೋಡ್ಬಿಟ್ಟಿದ್ದೀನಮ್ಮಿ ನಾನು ನನ್ನ ಜೀವನದಾಗೆ. ನೋಡಮ್ಮಿ, ನಮ್ಮಂತವ್ರಿಗಲ್ಲ ಅವೆಲ್ಲನೂ. ಮುರುವಾದಿಗೆ ಸಂಸಾರ ಮಾಡ್ಕೊಳೋರ್ಗೆಲ್ಲ ಅಲ್ಲ. ಧೈರ್ಯ ಇರ್ಬೇಕು. ಅದ್ರಾಗೂ ಧೈರ್ಯ ಇದ್ದು PS ಮಾಡ್ತೀವಿ ಎಲ್ಲ ನನ್ನಂಗೆ ಇರ್ಬೋದು. ನಿಮ್ಮಿಬ್ರು ನೋಡಿದ್ರೆ ನನಗೇನಂಗೆ ಅನ್ನಿಸ್ತಿಲ್ಲ. ಸುಮ್ಮನೆ ನೀವು ಬಿಟ್ಬಿಡಿ. ಸರಿ, ನಾನಂತೂ ಏನು ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳಿದಿಂತಾನೆ ನಾನು ಯಾರಿಗೂ ಹೇಳೋದು ಇಲ್ಲ, ಯಾರನ್ನೂ ಸಹಾಯನೂ ಮಾಡೋಕ್ಕಿಲ್ಲ ಕಣ್ರಮ್ಮಿ. ಇದ್ರಾಗ ಮಾತ್ರ ನಾನು ಮುದ್ದಿಗೆ ತಗೊಬಿಟ್ಟು ಬರಬೇಡ್ರಿ, ಸರಿನಾ? ನಿಮ್ಮಿಷ್ಟ, ಹೆಂಗನ ಮಾಡ್ಕೊಳ್ರಿ ಅಷ್ಟೇ. ನಾಳೆಗೆ ನನಗೊಬ್ಳು ಹೆಣ್ಮಗಳವಳೆ, ನನ್ನ ಮಗಳು ಅವಳು ಹೆಣ್ಮಗಳು. ನಾಳೆಗೆ ಅವಳು ಇಂಥ ಕೆಲಸ ಮಾಡಿಬಿಟ್ರೆ ಚೊಪ್ಪಳೆ ಕೊಡ್ಕೊಂಡಂಗೆ ಆಯ್ತದ ನನಗೂ. ಪದ್ದು ಅಕ್ಕ ಪ್ಲೀಸ್, ಪದ್ದು ಅಕ್ಕ ನೀನೇ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡ್ವಿ. ಇಲ್ಲ ಕಣಮ್ಮಿ, ಆಗಲ್ಲ. ಅಕ್ಕ ಅಕ್ಕ ಏನು ಮಾಡೋದು? ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ತೈತೆ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನಾನು ಹೇಳಿಲ್ವಾ ಮಾಡೋಕ್ಕಿಲ್ಲ ಅನ್ನಿಸ್ತು ಸಹಾಯನ ಅಂತ ಹೇಳ್ಬಿಟ್ಟು. ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಹಂಗಾರೆ ನಾನು ಮತ್ತೆ ನಮ್ಮ ಮಾವನ ಮಗುನೇ ಮದುವೆ ಮಾಡ್ಕೊಂಬಿಡ್ಲಾ ಹೇಳು? ನಾನು ಹಂಗೆ ಹೇಳಿದ್ನ ಅವನ್ನೇ ನೀ ಮದುವೆ ಮಾಡ್ಕೊಂತ ಹೇಳ್ಬಿಟ್ಟು. ಸುಮ್ಮನಿರು ಒಂದು ನಿಮಿಷ. ಮತ್ತೇನು ಮಾಡಬೇಕು? ನಾಡಿದ್ದೆ ನನ್ನ ಎಂಗೇಜ್ಮೆಂಟು. ಅದು ಗೊತ್ತಿರೋ ವಿಚಾರನೇ. ಈಗ ಹೋಗು, ಏನಾರೋ ಯೋಚನೆ ಮಾಡೋಣ. ಸರಿ ಆಯ್ತು ಹೇಳು. ಇವರಿಬ್ರು ಏನೋ ಮಾತಾಡ್ಕೊಂತವ್ರಲ್ಲ, ಇವರಿಬ್ರು ಲವರ್ಸ್ ತಾನೇ? ಏನಂದಿದ್ದು? ಸಿಟಿ ಹುಡುಗಿ ಹಂಗೆ ಹಿಂಗೆ ಅಂತ ಪಾರಕ್ಕ ಸರೋಜಿ ಇಬ್ರು ನನ್ನ ಮಾನ ಮರುವಾದಿ ಎಲ್ಲನೂ ಬೀದಿನಾಗ ಹರಾಜಾಕಾಗ ನೀವು ಹರಾಜು ಮಾಡಿದ್ರಿ ಅಲ್ವಾ? ಇವತ್ತು ನಿಮ್ಮ ಮಕ್ಳು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಅವಾಗ ನಿಮ್ಮ ಮರುವಾದಿನೂ ಬೀದಿನಾಗ ಹರಾಜು ಹಾಕ್ದಂಗೆ ಆಗ್ತೈತೆ ಅಲ್ವಾ? ಆಗಬೇಕು ನಿಮಗೆ. ನಿಮ್ಮ ಮರುವಾದಿನ ಹರಾಜು ಹಾಕ್ಲೇಬೇಕು ನಾನು. ಈಗೇನು ಮಾಡಲಿ? ಇವರಿಬ್ರು ಏನು ಮಾತಾಡ್ಕೊಂತವ್ರೆ?